ಪಾಲಿಗೆ ಇವತ್ತು ಅಕ್ಷರಶಃ ಬಿಗ್ ಡೇ. ಹೈ ಪ್ರೊಫೈಲ್ ಕೇಸ್ಗಳ ಪೈಕಿ ಒಂದಾಗಿರುವಂತಹ ಈ ಕೇಸ್ನ ತನಿಖೆ ಯಾರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅನ್ನುವಂತಹ ಕುತೂಹಲಕ್ಕೆ ಹೈಕೋರ್ಟ್ನಲ್ಲಿ ಉತ್ತರ ಸಿಗ್ಲಿಕ್ಕಿದೆ. ಪ್ರಮುಖವಾದಂತಹ ಪ್ರಶ್ನೆ ಇದ್ದಿದ್ದು ಸ್ನೇಹಮಯಿ ಕೃಷ್ಣ ಅವರು ಅರ್ಜಿನ ಹಾಕೊಂಡಾಗ ಈ ಕೇಸ್ನ ಟ್ರಾನ್ಸ್ಫರ್ ಸಿಬಿಐ ಆಗುತ್ತಾ ಇಲ್ವಾ ಅಂತ, ಯಾಕೆ ಆಗಬೇಕು ಯಾಕೆ ಆಗಬಾರ್ದು ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಈಗಾಗಲೇ ವಿಚಾರಣೆ ನಡೆದು ಹೋಗಿದೆ, ವಾದ ಪ್ರತಿವಾದ ಆಗಿ ಹೋಗಿದೆ. ಘಟಾನುಘಟಿ ಲಾಯರ್ಸ್ ಎಲ್ಲರೂ ಕೂಡ ತಮ್ಮ ವಾದವನ್ನು ಮಂಡಿಸ್ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನ ಅನೇಕ ತೀರ್ಪುಗಳ ಕೋಟಿಂಗ್ ಆಯಿತು ಇಲ್ಲಿ. ಸೊ ಇವಾಗಿರುವಂತಹ ಕುತೂಹಲ ಏನಾಗುತ್ತೆ ಅಂತ, ಮುಖ್ಯಮಂತ್ರಿಗಳಿಗೆ ಪೊಲಿಟಿಕಲಿ ಲೀಗಲಿ ಎರಡೂ ವಿಚಾರದಲ್ಲಿ ಇವತ್ತು ಬಹಳ ಮುಖ್ಯವಾದಂತಹ ದಿನ. ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಇವತ್ತು ತುಂಬಾ ಇಂಪಾರ್ಟೆಂಟ್ ಡೇ ಆಗಿ ಪರಿಣಮಿಸ್ತಾ ಇದೆ. ಮೂಡಾ ಅಕ್ರಮ ನಿವೇಶನದ ಮೇಲೆ ಸಿಬಿಐನ ಕಣ್ ಬೀಳುತ್ತಾ, ಮೂಡಾ ಕೇಸ್ ಸಿಬಿಐಗೆ ಕೊಡೋ ಬಗ್ಗೆ ಇವತ್ತು ಆದೇಶ ಹೊರಬೀಳಲಿಕ್ಕಿದೆ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಇಂಚಿಂಚು ಮಾಹಿತಿ ಕೂಡ ನಾವು ಕೊಡ್ತಾ ಹೋಗ್ತೀವಿ. ಎಕ್ಸಾಕ್ಟ್ ವಿಚಾರ ಕೋರ್ಟಲ್ ಏನ್ ನಡೀತು, ಯಾಕೆ ನಡೀತಾ ಇದೆ, ಎಲ್ಲದರ ಬಗ್ಗೆ ಮಾಹಿತಿ ನಾವು ಕೊಡ್ತೀವಿ. ಇನ್ಫ್ಯಾಕ್ಟ್ ಕೇಸ್ ಹಿಸ್ಟ್ರಿಯಿಂದ ಹಿಡಿದು ನಾವು ಟೈಮ್ ಲೈನ್ ಅನ್ನ ಕೂಡ ನಿಮ್ಗೆ ಆಗ್ಲೇ ತಿಳಿಸ್ತಾ ಇದ್ವಿ. ಲಾಸ್ಟ್ ಬುಲೆಟಿನ್ ಅಲ್ಲೂ ಕೂಡ ತುಂಬಾ ಕ್ರೂಷಿಯಲ್ ಆಗಿರುವಂತಹ ಮೂಮೆಂಟ್ ಸಿಎಂ ಪಾಲಿಗೆ, ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ಪಾಲಿಗೆ, ಕಾಂಗ್ರೆಸ್ ಹೈಕಮಾಂಡ್ನ ಪಾಲಿಗೆ ಮತ್ತು ಜನ ಕೂಡ ಬಹಳಷ್ಟು ಕುತೂಹಲದ ಕಣ್ಗಳಿಂದ ಈ ಕೇಸನ್ನು ನೋಡ್ತಾ ಇದ್ದಾರೆ. ಕೋರ್ಟ್ ಪಡುವಂತಹ ಅಭಿಪ್ರಾಯ, ಕೊಡುವಂತಹ ಡೈರೆಕ್ಷನ್ಸ್ ಮೇಲೆ ಬಹುತೇಕ ರಾಜಕೀಯ ನಾಯಕರ ಭವಿಷ್ಯ, ಅದರಲ್ಲೂ ಕಾಂಗ್ರೆಸ್ನಲ್ಲಿ ನಿರ್ಧರಿತವಾಗಲಿದೆ. ಸುದೀರ್ಘವಾಗಿ ವಾದ ಪ್ರತಿವಾದ ಆಯಿತು, ಯಾವ್ಯಾವ ವಿಚಾರಗಳಲ್ಲಿ ಚರ್ಚೆಗೆ ಬಂತು ಮತ್ತು ಏನೆಲ್ಲ ಕುತೂಹಲಕಾರಿ ಅಂಶಗಳು ಚರ್ಚೆಗೆ ಬಂತು ಅನ್ನೋದು ನಮಗೆ ಗೊತ್ತೇ ಇದೆ. ಅದನ್ನು ನಾವು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಈ ಹಿಂದೆ ನಾವು ನೋಡಿದ್ವಿ, ಮುಖ್ಯಮಂತ್ರಿಗಳ ಕೇಸ್ನಲ್ಲಿ ಇದು ಥರೋ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಯಾರು ಡೈರೆಕ್ಷನ್ ಅನ್ನ ಕೊಟ್ರಲ್ವಾ, ಅದೇ ಜಡ್ಜು ಇವತ್ತು ಕೂಡ ತೀರ್ಪನ್ನು ಕೊಡ್ತಾರೆ. ಇವತ್ತಿನ ತೀರ್ಪು ಏನಾಗಿರುತ್ತೆ ಅನ್ನೋದು ಕುತೂಹಲ. ಇನ್ನು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದಂತಹ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅತಿ ದೊಡ್ಡ ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆ ಇದೆ. ಮೂಡಾ ಕೇಸನ್ನ ಸಿಬಿಐಗೆ ನೀಡುವ ಬಗ್ಗೆ ಇವತ್ತು ಮಹತ್ವದ ತೀರ್ಪು ಪ್ರಕಟವಾಗಲಿಕ್ಕಿದೆ. ಬೆಳಗ್ಗೆ 10:30ಕ್ಕೆ ಆದೇಶವನ್ನು ಕೊಡಲಿಕ್ಕಿದ್ದಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ. ತೀರ್ಪನ್ನ ಪ್ರಕಟಿಸಲಿರುವ ಧಾರವಾಡದ ಹೈಕೋರ್ಟ್ ಪೀಠ ಕೇಸನ್ನ ಸಿಬಿಐಗೆ ಕೊಡಬೇಕಾ ಬೇಡವಾ ಅಂಥೇಳಿ ಇವತ್ತು ನಿರ್ಧಾರವಾಗುತ್ತೆ. ಪಬ್ಲಿಕ್ ಟಿವಿಯಲ್ಲಿ ಇಂಚಿಂಚು ಮಾಹಿತಿ, ಪಕ್ಕಾ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ. ನಾನ್ ಸ್ಟಾಪ್ ಕವರೇಜ್ ಅನ್ನ ಮಾಡ್ತಾ ಇದ್ದೀವಿ. ಸಿಎಂ ಮೂಡಾ ಕೇಸ್ಗೆ ಸಿಬಿಐ ಎಂಟ್ರಿ ಆಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಕೆಲವು ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. 10:30ಕ್ಕೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಅವರ ಆದೇಶವನ್ನು ಹೊರ ಪ್ರಕಟವನ್ನು ಮಾಡುತ್ತೆ. ಆ ಆದೇಶ ಏನಾಗಿರುತ್ತೆ ಅನ್ನೋದೇ ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ, ಕುತೂಹಲ. ಸಹಜವಾಗಿಯೇ ಈ ತೀರ್ಪು, ಈ ಆದೇಶ ಸಿಎಂ ಸಿದ್ದರಾಮಯ್ಯನವರ ರಾಜಕೀಯದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಏನಾಗುತ್ತೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ. ಒಂದು ಕಡೆ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ, ಮತ್ತೊಂದು ಕಡೆ ಇಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಲೋಕಾಯುಕ್ತ ಇನ್ವೆಸ್ಟಿಗೇಷನ್ನ ಪ್ರಗತಿ ಹೇಗಾಗಿದೆ ಅಂಥೇಳಿ ಮುಚ್ಚಿದ ಲಕೋಟೆಯಲ್ಲಿ ಈಗಾಗಲೇ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಆಗಿದೆ. ಅದನ್ನು ಇವತ್ತು ನ್ಯಾಯಾಧೀಶರು ಈಗಾಗಲೇ ಅವಲೋಕಿಸಿದ್ದಾರೆ. ಇವತ್ತು ಒಂದು ಮಹತ್ವದ ಆದೇಶ, ಮಹತ್ವದ ತೀರ್ಪನ್ನು ಪ್ರಕಟ ಮಾಡಲಿಕ್ಕಿದ್ದಾರೆ. ಇದರ ಮುಂದುವರೆದ ಭಾಗವಾಗಿ ಲೋಕಾಯುಕ್ತ ತನಿಖೆ ನಡೆಯೋದು ಈ ಪ್ರಕರಣದಲ್ಲಿ ಸಮಂಜಸವಾಗಿಲ್ಲ ಅನ್ನೋದು ಅಪ್ಲಿಕೆಂಟ್ ಆದಂತಹ ಸ್ನೇಹಮಯಿ ಕೃಷ್ಣ ಅವರು ವಾದ ಆಗಿತ್ತು, ಅವರ ಪರ ವಕೀಲರ ವಾದ ಆಗಿತ್ತು. ಸೊ ಸಿಬಿಐ ತನಿಖೆಗೆ ಕೋರಿ ಅರ್ಜಿಯನ್ನ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ರು. ಆಕ್ಚುಲಿ ಸಿಬಿಐ ತನಿಖೆ ಕೋರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಿಸಿ ಅಂತ ಅವ್ರು ಕೇಳಿದ್ದು. ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಮಾಡಿಸಿ ಅಂತ. ಸೊ ಆಬ್ವಿಯಸ್ಲಿ ಸಿಬಿಐ ಅಂತಾನೆ ಎಲ್ಲರೂ ಅಂದ್ಕೊಂಡಿರೋದು. ಸಿಬಿಐ ವರ್ಗಾವಣೆ ಆದ್ರೆ ಸಿಎಂಗೆ ಬಹುದೊಡ್ಡ ಸಂಕಷ್ಟ, ಕಟ್ಟಿಟ್ಟ ಬುತ್ತಿ. ಏನಾಗುತ್ತೆ, ಸ್ವತಂತ್ರ ತನಿಖಾ ಸಂಸ್ಥೆಯ ವ್ಯಾಖ್ಯಾನ ಕೋರ್ಟ್ ನಲ್ಲಿ ಏನು ಹಾಗಾದ್ರೆ? ಬಿಕಾಸ್ ನಿಮಗೆ ನೆನಪಿರ್ಬೋದು, ಮೊನ್ನೆ ಎಲ್ಲ ವಾದ ಪ್ರತಿವಾದ ಆಗ್ಬೇಕಾದ್ರೆ ಹಾಗಾದ್ರೆ ನಿಮ್ಗೆ ಇದು ಸ್ವತಂತ್ರ ತನಿಖಾ ಸಂಸ್ಥೆ ತನಿಖೆ ಅಂತ ಅನಿಸ್ತಾ ಇಲ್ವಾ ಅಂತ ಸರ್ಕಾರದ ಪರ ವಕೀಲರು ಪ್ರಶ್ನೆಯನ್ನ ಕೇಳಿದ್ರು ಮಣೀಂದ್ರ ಸಿಂಗ್ ಅವರಿಗೆ. ಮಣೀಂದ್ರ ಸಿಂಗ್ ಯಾರು ಅಂತ ಕೇಳಿದ್ರೆ ಅಗೇನ್ ಸ್ನೇಹಮಯಿ ಕೃಷ್ಣ ಅವರ ವಕೀಲರು. ಆಮೇಲೆ ಈ ಕಡೆಗೆ ಕೋರ್ಟ್ ಕೂಡ, ಜಡ್ಜಸ್ ಕೂಡ ಒಂದಷ್ಟು ಕಾಮೆಂಟ್ರಿಗಳನ್ನು ಮಾಡ್ತಾರೆ ಈ ವಾದ ಪ್ರತಿವಾದ ಆಗ್ಬೇಕಾದ್ರೆ. ಅವರು ಕೂಡ ಕೇಳಿದ್ರು, ಯಾಕೆ ಅನಿಸ್ತಾ ಇದೆ ನಿಮ್ಗೆ ಅದು ಸ್ವತಂತ್ರವಾಗಿ ತನಿಖೆ ಮಾಡ್ತಿಲ್ಲ ಅಂತ, ಇದಕ್ಕೇನಿದೆ ನಿಮ್ ವಾದ ಅಂತೆಲ್ಲ ಕೇಳಿದ್ರು. ಸೊ ಕುತೂಹಲ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮುರಳಿ. ಹೈ ಪ್ರೊಫೈಲ್ ಕೇಸ್ಗಳ ತನಿಖೆ ಅಥವಾ ತೀರ್ಪು ಅಂತ ಅಂದಾಗ ಬಹಳಷ್ಟು ಕುತೂಹಲ ಇರುತ್ತೆ. ಇವತ್ತು ಮುಖ್ಯಮಂತ್ರಿಗಳ ಕೇಸ್ ವಿಚಾರದಲ್ಲೂ ಹಾಗೆ ಇದೆ. ಇಲ್ಲಿ ತನಕ ವಾದ ಪ್ರತಿವಾದದ ಹೈಲೈಟ್ಸು ಮತ್ತು ಇವತ್ತು ಏನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಎರಡೂ ವಿಚಾರಕ್ಕೆ ಡೀಟೇಲ್ಸ್ ಕೊಡೋದಾದ್ರೆ.
ಖಂಡಿತವಾಗಿಯೂ ಮಮತಾ, ಯಾಕೆಂದ್ರೆ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಇದುವರೆಗೆ ನಡೆಸಿದಂಥ ಕಾನೂನು ಹೋರಾಟಗಳೇನಿತ್ತು, ಕಾನೂನು ಹೋರಾಟದಲ್ಲಿ ಸಾಕಷ್ಟು ಹಿನ್ನಡೆಯನ್ನ ಅನುಭವಿಸಿರುವಂಥದ್ದು. ಯಾಕೆಂದ್ರೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನ ಪ್ರಶ್ನೆ ಮಾಡಿ ಏಕಸದಸ್ಯ ಪೀಠಕ್ಕೆ ಹೋಗಿದ್ರು. ಏಕಸದಸ್ಯ ಪೀಠ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿರುವಂಥದ್ದು ಸರಿ ಇದೆ, ಆ ಹಿನ್ನೆಲೆಯಲ್ಲಿ ತನಿಖೆಯನ್ನು ಎದುರಿಸಬೇಕು ಅಂತೇಳಿ ತನಿಖೆಗೆ ಒಂದು ಆದೇಶವನ್ನು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ಒಂದು FIR ಅನ್ನು ದಾಖಲು ಮಾಡ್ಕೊಳ್ತಾರೆ ಮತ್ತು ತನಿಖೆಯನ್ನು ಮಾಡ್ತಾರೆ. ತನಿಖೆಯನ್ನು ಮಾಡೋ ಸಂದರ್ಭದಲ್ಲಿ ಲೋಕಾಯುಕ್ತದ FIR ಅನ್ನು ಆಧರಿಸಿ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ಮಾಡ್ತಾ ಪ್ರಾರಂಭ ಮಾಡಿದ್ರು. ತನಿಖೆಯನ್ನು ಪ್ರಾರಂಭ ಮಾಡಿದ ಬಳಿಕ ಅಲ್ಲೂ ಕೂಡ ಸಾಕಷ್ಟು ಕಾನೂನಿನ ಹಿನ್ನಡೆ ಆಗಿರುವಂಥದ್ದು. ಜೊತೆಗೆ ಸಕಲ ಇಡೀ ಪ್ರಕರಣದಲ್ಲಿ ಅಂದರೆ ಇಡಿ ಅಧಿಕಾರಿಗಳು ಬಿಚ್ಚಿಟ್ಟಂಥ ಮಾಹಿತಿ ಪ್ರಕಾರ ಇಡೀ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಅವರ ಪತ್ನಿ ಮತ್ತು ಅವರ ಬಾಮೈದ 3 ಜನರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಅವರೇ ಕಿಂಗ್ ಪಿನ್ನು, ಅವರ ಏನು ಸುಪರ್ದಿಯಲ್ಲೇ ಆಗಿರುವಂಥ ಅವ್ಯವಹಾರ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಇಡಿ ಅಧಿಕಾರಿಗಳು ಬಿಚ್ಚಿಟ್ಟಿದ್ರು. ಅದಾದ ಬಳಿಕ ಇದೇ ದೂರುದಾರ ಅಂದರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನು ಕೊಡಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಂಥ ದೂರುದಾರ ಸ್ನೇಹಮಯಿ ಕೃಷ್ಣ ಮತ್ತೆ ಈ ಪ್ರಕರಣವನ್ನು CBIಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದರು. ಹೈಕೋರ್ಟ್ನಲ್ಲಿ ಈಗಾಗಲೇ ನಾಗಪ್ರಸನ್ನ ಅವರ ಪೀಠದಲ್ಲಿ ಸುದೀರ್ಘವಾದ ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಲಾಗಿದೆ. ಜೊತೆಗೆ ಒಂದಷ್ಟು ಆಕ್ಷೇಪಣೆಗಳನ್ನು ಎತ್ತಿದ್ರು. ಯಾವತ್ತು ಲೋಕಾಯುಕ್ತದಲ್ಲಿ FIR ದಾಖಲಾಗುತ್ತೆ ಆ ದಿನವೇ ಹೈಕೋರ್ಟ್ಗೆ ಬರ್ತಾರೆ. ಯಾಕೆಂದರೆ ಲೋಕಾಯುಕ್ತದ ಮೇಲೆ ತನಿಖೆ ಇನ್ನೂ ಕೂಡ ಪ್ರಾರಂಭವಾಗಿರಲಿಲ್ಲ. FIR ಬೆಳಗ್ಗೆ 11 ಗಂಟೆಗೆ ರಿಜಿಸ್ಟ್ರೇಷನ್ ಆಗುತ್ತೆ, 3 ಗಂಟೆಗೆ ಹೈಕೋರ್ಟ್ಗೆ ಅಪ್ಲಿಕೇಶನ್ ಆಗ್ತಾರೆ. ಆ ಸಂದರ್ಭದಲ್ಲಿ ಹಾಕಿರುವಂಥದ್ದು ಇದು ಒಂದು ರೀತಿಯಲ್ಲಿ ಪೂರ್ವಾಗ್ರಹ ಪೀಡಿತರಾಗಿ ದೂರುದಾರ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನು ಕೂಡ ಮಾಡಿರುವಂಥದ್ದು. ಈ ಎಲ್ಲರೂ ಕಡೆ ವಾದ ಪ್ರತಿವಾದ ಜೊತೆಗೆ ಸ್ನೇಹಮಯಿ ಕೃಷ್ಣ ಪರ ವಕೀಲರ ಮಣೀಂದರ್ ಸಿಂಗ್ ಅವರು ಒಂದು ವಾದವನ್ನು ಮಂಡನೆ ಮಾಡಿದ್ರು. ನಾವು ಸ್ವತಂತ್ರ ತನಿಖೆ ಸಂಸ್ಥೆಗೆ ಮೊದಲಿಂದನೂ ಕೂಡ ಬೇಡಿಕೆನ ಇಡ್ತಾ ಇದ್ದೀವಿ, ನೀವೇ ಲೋಕಾಯುಕ್ತದ ತನಿಖೆಗೆ ಆದೇಶವನ್ನು ಮಾಡಿರುವಂಥದ್ದು, ನಮಗೆ ಲೋಕಾಯುಕ್ತದ ತನಿಖೆ ಮೇಲೆ ವಿಶ್ವಾಸ ಇಲ್ಲ. ಜೊತೆಗೆ ಒಂದಷ್ಟು ಸುದ್ದಿಗಳ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಸ್ಥರಿಗೆ ಕ್ಲೀನ್ ಚಿಟ್ ಅನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ ಲೋಕಾಯುಕ್ತದವರಿಂದ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಬರ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು. ಜೊತೆಗೆ ಇಡಿ ವರದಿ ಕೊಟ್ಟಂತ ಒಂದು ಅಂದ್ರೆ ಲೋಕಾಯುಕ್ತ ADGPಗೆ ಕೊಟ್ಟಂತ ವರದಿ ಏನಿತ್ತು ಆ ವರದಿಯನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡುವಂತ ಒಂದಷ್ಟು ಕೆಲಸಗಳು ಆಯ್ತು. ಇದೆರಡೂ ಕೂಡ ವಾದ ಪ್ರತಿವಾದವನ್ನು ಆಲಿಸಿದಂತ ಪೀಠ ಅಂದ್ರೆ ಕಳೆದ ವಾರವಷ್ಟೇ ಏನು ವಾದ ಪ್ರತಿವಾದ ಅಂತ್ಯ ಆಗಿತ್ತು. ಇವತ್ತು ಬೆಳಗ್ಗೆ 10:30ಕ್ಕೆ ಅದರ ಆದೇಶ ಬರ್ತಾ ಇದೆ. CBIಗೆ ಏನಾದರೂ ಈ ಪ್ರಕರಣ ಹೋದ್ರೆ ಬಹುದೊಡ್ಡ ಸಂಕಷ್ಟವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಅವರ ಕುಟುಂಬಸ್ಥರು ಎದುರಿಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇರುವಂಥದ್ದು. ಮತ್ತೆ ಯಾಕೆಂದ್ರೆ ಇಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಾಗ ಅಕ್ರಮ ಅವ್ಯವಹಾರ ಅಂದ್ರೆ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಅಂತೇಳಿ ಒಂದು ಪ್ರಕರಣನ ದಾಖಲು ಮಾಡ್ಕೊಂಡಿತ್ತು. ಯಾಕಂದ್ರೆ 25 ವರ್ಷಗಳ ಹಿಂದಿನ ಪ್ರಕರಣ. ಇಡಿಗೆ ಅಷ್ಟೊಂದು ಪುಷ್ಟಿಕರವಾದ ಸಾಕ್ಷ್ಯಗಳನ್ನು ಸಿಕ್ಲಿಕ್ಕೆ ತಡ ಆಯಿತು. ಆ ಹಿನ್ನೆಲೆಯಲ್ಲಿ ಇಡಿಯ ತನಿಖೆ ಒಂದಷ್ಟು ತಡ ಆಗಿ ಪ್ರೋಗ್ರೆಸ್ ಆಯಿತು. ಆದರೆ CBIಗೆ ಈ ಪ್ರಕರಣ ಬಂದರೆ ಆಂಟಿ ಕರಪ್ಷನ್ ಅಡಿಯಲ್ಲಿ ಅಂದರೆ ACB ಅಡಿಯಲ್ಲಿ ಈ ಪ್ರಕರಣ ದಾಖಲಾಗುತ್ತೆ. ತತ್ಕ್ಷಣವೇ ಕಾರ್ಯಾಚರಣೆಯನ್ನು CBI ಅಧಿಕಾರಿಗಳು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ CBIಗೆ ಏನಾದರೂ ಈ ಪ್ರಕರಣ ಹೋದರೆ ಬಹುದೊಡ್ಡ ಸಂಕಷ್ಟ, ಬಹುದೊಡ್ಡ ಹಿನ್ನಡೆ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಸ್ಥರಿಗೆ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ಮಮತಾ, ಮುರಳಿ, ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸಿದ್ದಾರೆ. ಅದರ ಜೊತೆಗೆ CBIಗೆ ಕೊಡಬೇಕಾ ಬೇಡವಾ ಅನ್ನೋದನ್ನು ನಿರ್ಧರಿಸುವಂತಹದ್ದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುತ್ತೆ. ಬಟ್ ಈಗ ಲೋಕಾಯುಕ್ತರು ತನಿಖೆಯನ್ನು ನಡೆಸಿ ಸಬ್ಮಿಟ್ ಮಾಡಿರುವಂತಹ ಆ ವರದಿ, ಪ್ರಗತಿ ವರದಿ ಏನಿದೆ, ಅದು ಈ ಆದೇಶದ ಮೇಲೆ, ಈ ತೀರ್ಪಿನ ಮೇಲೆ ಏನಾದರೂ ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆ ಇದೆಯಾ ಅಂಥೇಳಿ? ಖಂಡಿತ ಪ್ರೇಮ್, ಯಾಕಂದರೆ ಪ್ರಮುಖವಾಗಿ ಇಡೀ ಪ್ರಕರಣದ ತನಿಖೆಯ ವಿಚಾರಣೆ ನಡೀತಾ ಇತ್ತು. ಯಾವಾಗ CBI ಅರ್ಜಿಯನ್ನು CBI ತನಿಖೆಗೆ ಕೋರಿ ಅರ್ಜಿಯನ್ನು ಸ್ನೇಹಮಯಿ ಕೃಷ್ಣ ಹಾಕ್ತಾರೆ, ಆ ಸಂದರ್ಭದಿಂದಲೂ ಕೂಡ ಇಲ್ಲಿಯ ತನಕ ಅಂದರೆ ಸರಿಸುಮಾರು 2-2.5 ತಿಂಗಳ ಕಾಲ ಈ ಅರ್ಜಿ ವಿಚಾರಣೆ ನಡೀತು. ಅರ್ಜಿ ವಿಚಾರಣೆ ನಡೆಯೋ ಪ್ರತಿ ಹಂತದಲ್ಲೂ ಕೂಡ ನಾಗಪ್ರಸನ್ನ ಅವರ ಪೀಠದಲ್ಲಿ ಒಂದು ಕೇಳ್ತಾ ಬಂದರು, ತನಿಖಾ ಪ್ರಗತಿ ವರದಿಯನ್ನು ಸಲ್ಲಿಕೆಯನ್ನು ಮಾಡಿ ಅಂತೇಳಿ. ಆದರೆ ಲೋಕಾಯುಕ್ತ ಪೊಲೀಸರು ಕೊಟ್ಟಿರುವಂಥದ್ದು ಯಾರ್ಯಾರ ಆ ಹೇಳಿಕೆಗಳನ್ನು, ತನಿಖಾ ಪ್ರಗತಿ ವರದಿ ಅಂದರೆ ಯಾರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ, ಜೊತೆಗೆ ಯಾರನ್ನ ನಾವು ವಿಚಾರಣೆಗೆ ಕರೆಸಿದೀವಿ, ಜೊತೆಗೆ ಯಾವ ಅಂಶಗಳನ್ನು ನಾವು ಪರಿಗಣನೆಗೆ ತೆಗೆದುಕೊಂಡಿದ್ದೀವಿ, ಮತ್ತೆ ಸೈಟ್ಗಳನ್ನು ವಾಪಸ್ ಕೊಟ್ಟಿರುವಂಥ ವಿಚಾರ, ಇದೆಲ್ಲನೂ ಕೂಡ ಸಂಪೂರ್ಣವಾಗಿ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾರೆ. ಆದರೆ ಲೋಕಾಯುಕ್ತ ಪೊಲೀಸರು ಒಂದು ಜ್ಞಾನ ನಡೆಯನ್ನು ತೋರಿಸಿರುವಂಥದ್ದು, ಅದನ್ನು ಅನಾಲಿಸಿಸ್ ಅನ್ನು ಮಾಡಿ ಫೈನಲ್ ರಿಪೋರ್ಟ್ ಅಂದರೆ ಈಗ ಯಾರ ಮೇಲಾದರೂ ಕ್ಲೀನ್ ಚೀಟನ್ನು ಕೊಡುವಂಥದ್ದು ಇರ್ಬೋದು, ಅಥವಾ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಇರ್ಬೋದು, ಆ ಫೈನಲ್ ಒಪಿನಿಯನ್ ಏನಿತ್ತು ಆ ಫೈನಲ್ ಒಪಿನಿಯನ್ ಹೈಕೋರ್ಟ್ಗೆ ಕೊಟ್ಟಿಲ್ಲ. ಕೇವಲ ತನಿಖಾ ಪ್ರಗತಿ, ಈಗ ಇಂಥವ್ರಿಗೆ ನೋಟಿಸನ್ನು ಕೊಟ್ಟಿದ್ವಿ, ಅವರನ್ನು ವಿಚಾರಣೆಗೆ ಕರೆಸಿದ್ವಿ, ಇಂಥವ್ರನ್ನ ಹೇಳಿಕೆಗಳನ್ನು ಪಡ್ಕೊಂಡಿದ್ವಿ ಮತ್ತು ಈ ತನಿಖೆ ಮುಂದುವರಿತಾ ಇದೆ, ಮತ್ತೊಂದಿಷ್ಟು ಜನರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕು ಮತ್ತು ಒಂದಿಷ್ಟು ದಾಖಲೆಗಳನ್ನು ಸಂಗ್ರಹ ಮಾಡಬೇಕು ಅನ್ನೋ ರೀತಿಯಲ್ಲಿ
ರೀತಿಯಲ್ಲಿ ಒಂದಷ್ಟು ವರದಿಯನ್ನು ಕೊಟ್ಟಿರೋಂಥದ್ದು ಹೊರತುಪಡಿಸಿ ಅದನ್ನ ಅಂತಿಮ ಕನ್ಕ್ಲೂಷನ್ ಬರುವಂಥದ್ದು ಇರ್ಬೋದು ಅಥವಾ ತನಿಖೆಯ ಒಪಿನಿಯನ್ ಅಂತ ಹೇಳ್ತಾರೆ, ತನಿಖಾಧಿಕಾರಿಯ ಒಪಿನಿಯನ್ ಅನ್ನು ಹೇಳ್ತಾರೆ, ಅದನ್ನ ತರುವಂತ ಪ್ರಯತ್ನಗಳಾಗಿಲ್ಲ. ಆ ಹಿನ್ನೆಲೆಯಲ್ಲಿ ಇದನ್ನ ನ್ಯಾಯಾಲಯ ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ತೆ ಅನ್ನೋದು ಒಂದು ವಿಚಾರ. ಜೊತೆಗೆ ಇಡಿ ಅಧಿಕಾರಿಗಳು ಕೊಟ್ಟಂತ ಒಂದು ಪತ್ರ ಏನಿತ್ತು ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ತಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗುತ್ತೆ, ಇವತ್ತು ಸಿಎಂ ಸಿದ್ದರಾಮಯ್ಯನವರ ಪಾಲಿಗೆ ಬಿಗ್ ಡೇ. ಹೈಕೋರ್ಟ್ ಯಾವ ರೀತಿಯ ಆದೇಶವನ್ನು ಕೊಡುತ್ತೆ, ತೀರ್ಪು ಕೊಡುತ್ತೆ ಅನ್ನುವಂತಹ ಟೆನ್ಷನ್ ಅಂತೂ ಸಿಎಂ ಸಿದ್ದರಾಮಯ್ಯನವರಿದ್ದಂತೆ ಕಾಣಿಸ್ತಾ ಇದೆ. ಒಂದು ವೇಳೆ CBIಗೆ ಸಮ್ಮತಿಯನ್ನು ಸೂಚಿಸಿದ್ದೇ ಆದರೆ ಅತಿ ದೊಡ್ಡ ಕಾನೂನು ಸಮರವನ್ನು ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವರು ಫೇಸ್ ಮಾಡಬೇಕಾಗುತ್ತೆ. ಮತ್ತೆ ಇದ್ರ ಜೊತೆಗೆ ಆಡ್ ಆನ್ ಏನು ಅಂತ ಹೇಳಿದ್ರೆ, ಲೋಕಾಯುಕ್ತ ತನಿಖೆಯ ರಿಪೋರ್ಟ್ ಅನ್ನು ಕೋರ್ಟ್ ಹೆಂಗ್ ಪರಿಗಣಿಸಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಈಗ ತುಂಬಾ ಜನ ಹೇಳ್ತಾ ಇದ್ರು ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಸಿಗೋ ಸಾಧ್ಯತೆ ಇದೆ ಅಂತೆಲ್ಲ. ಅದೆಲ್ಲ ನಿಜಾನ ಅಥವಾ ತನಿಖೆ ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿದೆ, ಅದೇ ಅಲ್ವಾ ಪ್ರಶ್ನೆ ಇದ್ದಿದ್ದು. ಈ ಅರ್ಜುನ್ ಸ್ನೇಹಮಯಿ ಕೃಷ್ಣ ಅವ್ರು ಏನಂತ ಹಾಕೊಂಡಿದ್ದು, CBI ಕೊಡಿ ಅಂತ ಅಲ್ಲ, ಸ್ವತಂತ್ರ ತನಿಖಾ ಸಂಸ್ಥೆ ಕೊಡಿ ಅಂತ ಹೇಳಿ ಅರ್ಜಿಯನ್ನು ಹಾಕೊಂಡಿದ್ದು. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ತನಿಖೆಗಳಾಗಿದೆ ಅನ್ನೋದನ್ನ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ.